the investigation with the state was for a preliminary period of 1 year. Thereafter, it was with the CID. To be sent to the CID. There were applications filed, and there was a huge because hue and cry, in fact, the there was a public protest outrage. against that you are not The nabbing state the itself yes, referred it to the yes. CID. CID. and they themselves There sent are- to CBI. CBI also. They brought in the CBI also. They brought in. Unfortunately, if I just read the CBI's IO statement, he Where said, is that? my lords, may kindly see. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸೌಜನ್ಯ ಹೋರಾಟ ಬರೋಬ್ಬರಿ 14 ವರ್ಷಗಳ ನಂತರ ಒಂದು ಹಾಡಿದೆಯಲ್ಲ, 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅನ್ನೋ ಹಾಗೆ 14 ವರ್ಷಗಳ ಕಾನೂನು ಹೋರಾಟಗಳ ನಂತರ ಇದೀಗ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮರುತನಿಖೆಯನ್ನ ನಡೆಸಬಹುದು ಅನ್ನುವಂತಹ ತೀರ್ಪನ್ನ ಕೊಟ್ಟಿದೆ, ಆದೇಶವನ್ನ ಕೊಟ್ಟಿದೆ. ಈ ಮೂಲಕ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಮತ್ತು ಆ ಕುಟುಂಬ 14 ವರ್ಷಗಳಿಂದ ನ್ಯಾಯಕ್ಕಾಗಿ ಕಾತರ ಮಾಡ್ತಾ ಇದೆಯಲ್ಲ, ಪರಿತಪಿಸ್ತಿದೆಯಲ್ಲ, ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಿದ್ಯಲ್ಲ, ಆ ಕುಟುಂಬಕ್ಕೆ ಮೊದಲ ಹಂತದ ಜಯ ಸಿಕ್ಕಂಗಾಗಿದೆ. ನಿಜಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಮೇಲೆ, ನ್ಯಾಯಾಲಯದ ಮೇಲೆ ಭರವಸೆ ಇಟ್ಟಂತ ಎಲ್ಲ ಹೋರಾಟಗಾರರಿಗೆ ನಿನ್ನೆ ಕೊಟ್ಟ ನ್ಯಾಯಾಲಯದ ತೀರ್ಪು ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟಿದೆ. ಸ್ನೇಹಿತರೆ, 14 ವರ್ಷಗಳ ಹಿಂದೆ ಅಂದ್ರೆ 2012ರಲ್ಲಿ 17 ವರ್ಷದ ಸೌಜನ್ಯ ಅನ್ನುವಂಥ ಯುವತಿ ಅತ್ಯಾಚಾರ ಆಗಿ ಕೊಲೆಯಾಗಿರ್ತಾಳೆ. ಆದ್ರೆ ಆ ತನಿಖೆಯನ್ನು ನಡೆಸುವಂತ ತನಿಖಾ ಸಂಸ್ಥೆಗಳ ಮುಟ್ಟಾಳತನ ಅನ್ನೋದಕ್ಕಿಂತ ತನಿಖಾ ಸಂಸ್ಥೆಗಳ ಗುಲಾಮಿತನ, ನಿರ್ಲಕ್ಷ್ಯ, ಯಾರದ್ದೋ ಅಂದ್ರೆ ಅಪರಾಧಿಗಳನ್ನ, ದುಷ್ಟರನ್ನ ಬಚಾವ್ ಮಾಡೋ ಸಲುವಾಗಿ ಈ ತನಿಖೆಯನ್ನ ಅಳ್ಳ ಹಿಡಿಸಿರ್ತಾರೆ. ಇದನ್ನ ಗಮನಿಸಿ ಸರ್ವೋಚ್ಚ ನ್ಯಾಯಾಲಯ ಈ ದೇಶದ ಮಹತ್ತರವಾದ ತನಿಖಾ ಸಂಸ್ಥೆಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದೆ. ಏನ್ರಿ ನೀವು ತನಿಖೆ ಮಾಡಿರೋದು? ಇದನ್ನೇನಾದ್ರೂ ತನಿಖೆ ಅಂತಾರ? ನೀವು ಏನು ಸ್ವತಂತ್ರವಾಗಿ ತನಿಖೆ ಮಾಡಿದ್ದೀರಿ? CID, ರಾಜ್ಯ ಸರ್ಕಾರದ CID ಮಾಡಿರುವ ತನಿಖೆಯನ್ನೇ ನೀವು ಯಥಾವತ್ತು ಮಾಡ್ಬಿಟ್ಟು ಒಂದು ವರದಿ ಕೊಟ್ಟಿದ್ದೀರಿ. ಇದು ತನಿಖೆನಾ? ಇದನ್ನ ಯಾರಾದ್ರೂ ತನಿಖೆ ಅಂತಾರ? ಒಂದು ರೀತಿ CBIಗೆ ಚೀಮಾರಿ ಹಿಗ್ಗಾಮುಗ್ಗ ತರಾಟೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ತನಿಖಾ ಸಂಸ್ಥೆ ಮಾಡಿರೋದು ಕೂಡ, CID ಮಾಡಿರೋದು ಕೂಡ ಯಾರನ್ನೋ ಬಚಾವ್ ಮಾಡೋ ಸಲುವಾಗಿ, ಮತ್ತು CBI ಮಾಡಿರೋದು ಕೂಡ ಯಾರನ್ನೋ ಬಚಾವ್ ಮಾಡೋ ಸಲುವಾಗಿ. ಅದು ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಗೊತ್ತಾಗಿದೆ. ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಯ್ಯೋ, ಇದೆಲ್ಲ ಸುಳ್ಳು. ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ಬಗ್ಗೆ, ಶ್ರದ್ಧಾ ಕೇಂದ್ರದ ಬಗ್ಗೆ ಕಪ್ಪು ಮಸಿ ಬಳಿಯೋದಕ್ಕೆ ಒಂದಷ್ಟು ಜನರು ಮಾಡುವಂತ ಒಂದು ಸಂಚಿದು, ಷಡ್ಯಂತ್ರ ಇದು. ಯಾಕೆಂದ್ರೆ ಧರ್ಮಸ್ಥಳ ಲಕ್ಷಾಂತರ ಜನರು ಬರುವಂತ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಇವರು ದುಷ್ಟರು, ದೈವ ವಿರೋಧಿಗಳು ಈ ರೀತಿ ತೊಂದರೆ ಮಾಡ್ತಿದ್ದಾರೆ, ಕೆಟ್ಟ ಹೆಸರು ಮಾಡ್ತಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡಿದ್ರಲ್ಲ. ಎಲ್ಲೋದ್ರಪ್ಪ ಈಗ? ಎಲ್ಲೋದ್ರಿ? ಒಂದಷ್ಟು ಮಾರಿಕೊಂಡ ಮಾಧ್ಯಮಗಳು ಏನು ಹೇಳಿದ್ದೇನು? ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ಅದ್ರಲ್ಲಿ ಸತ್ತಿಲ್ಲ, ಬುರುಡೆ ಕೇಸು ಅಂತ ಒಂದಷ್ಟು ಜನ, ಇನ್ನೊಂದಷ್ಟು ಜನಗಳು ಇದೆಲ್ಲ ಸುಳ್ಳು ಅಂತ. ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ, ಅದ್ರ ಬಗ್ಗೆ ಮಾತಾಡ್ತೀರಾ? ಮಾತಾಡುವ ಧೈರ್ಯ, ದಮ್ಮು, ತಾಕತ್ತು ಇದೆಯಾ? ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಂದ್ರೆ ಅದು ಸತ್ಯವನ್ನ ಗಮನಿಸಿ ಹೇಳಿದೆ. ಸುಪ್ರೀಂ ಕೋರ್ಟ್ ಅಂದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದ ಎಲ್ಲ ಆಯಾಮಗಳಲ್ಲೂ ಕೂಡ ಸತ್ಯವನ್ನ ಗಮನಿಸಿ ಈ ಸ್ಟೇಟ್ಮೆಂಟ್ ಕೊಟ್ಟಿದೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಕ್ಯಾಕರಿಸಿ ಹೋಗಿದಿದೆ. ಸ್ನೇಹಿತರೆ, ಇದರಿಂದ ಅರ್ಥ ಆಗೋದೇನು ಅಂದ್ರೆ, ಎಷ್ಟೇ ಜನ ಬೊಗಳ್ಕೊಂಡ್ರು, ಎಷ್ಟೇ ಜನ ಇಂಥ ಒಂದು ಸತ್ಯದ ಪರವಾಗಿ ಹೋರಾಟ ಮಾಡುವಾಗ ಈ ರೀತಿಯ ಆರೋಪಗಳು, ಟೀಕೆಗಳು, ನಿಂದನೆಗಳು, ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಕಷ್ಟ ಪಾಪ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಸತ್ಯದ ಪರವಾಗಿ ಕೆಲಸ ಮಾಡೋ ಹೋರಾಟಗಾರರ ಮೇಲೆ ಕೇಸ್ ಜಡಿದ್ರು, ಸುಮ್ಮನೆ ನಕಲಿ ಕೇಸ್ಗಳನ್ನ ಜಡಿದು ಇವರು ಕ್ಷೇತ್ರಕ್ಕೆ ತೊಂದರೆ ಕೊಡ್ತಿದ್ದಾರೆ ಅಂತ. ಆದ್ರೆ ಇದ್ಯಾವುದಕ್ಕೂ ಜಗ್ಗಲಿಲ್ಲ, ಬಗ್ಗಲಿಲ್ಲ. ಯಾಕೆಂದ್ರೆ ಅವ್ರು ಯಾವುದಕ್ಕೂ ಕೂಡ ಚಿಲ್ಲರೆ ಕಾಸಿಗೆ ಕೈಯೊಡ್ಲಿಲ್ಲ, ಬೂಟ್ ನೆಕ್ಲಿಲ್ಲ. ಅವರೆಲ್ಲರ ಉದ್ದೇಶ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಸತ್ಯಕ್ಕೆ ಜಯ ಆಗಬೇಕು ಅನ್ನೋದು. ಸ್ನೇಹಿತರೆ, ಈಗ ಇನ್ನು ಮುಂದಿನ ಅಪ್ಡೇಟ್ಸ್ ಅನ್ನ ಹೇಳ್ತೀನಿ. ಈಗ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರದ SITಗೆ ಕೊಡುವ ಸುಳಿವನ್ನ ಕೊಟ್ಟಿದೆ. ಇನ್ನು ಆ ಒಂದು ಸೂಚನೆ ಬಗ್ಗೆ ಇನ್ನೂ ಅಧಿಕೃತವಾದ ಆದೇಶವನ್ನ ಕೊಟ್ಟಿಲ್ಲ. ಆದ್ರೆ ಮರು ತನಿಖೆಯನ್ನ ನಡೆಸಲೇಬೇಕು ಅನ್ನುವಂತ ಒಂದು ತಾತ್ವಿಕ ಒಪ್ಪಿಗೆಯನ್ನ, ಸೂಚನೆಯನ್ನ ಕೊಟ್ಟಿರುವುದು. ಆದ್ರೆ ಯಾವ ತನಿಖೆಯ ಮೂಲಕ ಮಾಡಿಸ್ಬೇಕು, ಅಥವಾ ರಾಜ್ಯ ಸರ್ಕಾರದ SIT ತನಿಖೆ ಮೂಲಕ ಇನ್ನು ಎನ್ಕ್ವೈರಿ ಮಾಡಿಸ್ಬೇಕಾ, ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸ್ಬೇಕಾ ಅನ್ನೋದು ಈಗ ಒಂದು ಇನ್ನೂ ಸ್ಪಷ್ಟನೆ ಇಲ್ಲ. ಆದರೆ ಸೌಜನ್ಯ ಪರ ವಕೀಲರು ನ್ಯಾಯಾಧೀಶರಲ್ಲಿ ಮನವಿ ಮಾಡಿರೋದೇನು ಅಂದರೆ, ಇದನ್ನು SIT ಅಥವಾ ನಿವೃತ್ತ ನ್ಯಾಯಾಧೀಶರ ತಂಡದ ಜೊತೆ ತನಿಖೆ ಮಾಡಿದ್ರೆ ನಮಗೆ ನ್ಯಾಯ ಸಿಗುವ ಭರವಸೆ ಇದೆ ಅಂತ ಹೇಳಿದೆ.
ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ಮಾತು ಹೇಳಿದೆ, ಇದರ ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅದರ ಎಲ್ಲ ಮಾಹಿತಿಯನ್ನು ನಾನು ನೋಡ್ತೇನೆ ಅಂತ. ಅಂದರೆ ಇಷ್ಟು ದಿನ ಇವ್ರು ಮಾಡಿದ್ರಲ್ಲ, ನಮ್ಮ ರಾಜ್ಯ ಸರ್ಕಾರದ CID ಮಾಡ್ತಲ್ಲ ಹಳ್ಳ ಹಿಡಿಸೋ ಕೆಲಸ, ಆಮೇಲೆ CBI ತನಿಖೆ ಮಾಡ್ತಲ್ಲ ಹಳ್ಳ ಹಿಡಿಸೋ ಕೆಲಸ, ಇನ್ನು ಮೇಲೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಕಣ್ಗಾವಲಿನಲ್ಲಿಯೇ ನಡೆಯುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸಾಕ್ಷಿಗಳು ಬದುಕುಳಿದಿದ್ದಾರೆ ಅವರಿಗೆಲ್ಲ ಒಂದು ವಿಶೇಷವಾದ ಕಾಯ್ದೆ ಇದೆ. ಈ ಸಾಕ್ಷಿಗಳನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯ ಅನ್ವಯದಲ್ಲಿ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆ, ಅಂದಿನ ಸರ್ಕಾರಕ್ಕೊಂದು ಬದ್ಧತೆ ಇದ್ದಿದ್ರೆ, ಸತ್ಯದ ಪರವಾಗಿದ್ದಿದ್ರೆ ಅವತ್ತೇ ನ್ಯಾಯ ಸಿಗೋದು. ಅವರು ಯಾರನ್ನು ರಕ್ಷಣೆ ಮಾಡಕ್ಕೆ ಹೊರಟರು. ಆನಂತರ CBI ಬಂತು, ಅದು ಕೂಡ ಸತ್ಯದ ಪರವಾಗಿ ಎನ್ಕ್ವೈರಿ ಮಾಡಲಿಲ್ಲ. ಈಗ ಎನ್ಕ್ವೈರಿ ನಡೆಯುವ ಅಂದರೆ ಮರು ತನಿಖೆ ಸಂಪೂರ್ಣವಾಗಿ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಹೊಸದಾಗಿ ಫ್ರೆಶ್ ಆಗಿ ಮತ್ತೆ ಅಲ್ಲಿ ಘಟನೆ ಆಯಿತು ಅಲ್ಲಿಂದ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕುವ, ಎಲ್ಲ ರೀತಿಯ ಸಾಕ್ಷಿಗಳನ್ನು ಸಂಗ್ರಹಿಸುವ, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಆಮೇಲೆ ವೈದ್ಯಕೀಯ ಸಾಕ್ಷಿಗಳಿರ್ಬೋದು, ಅದೆಲ್ಲವನ್ನು ಕೂಡ ಮರು ತನಿಖೆ ಮಾಡುವ, ಮರು ಸಾಕ್ಷಿಗಳನ್ನು ಸಂಗ್ರಹಿಸುವ ಕೆಲಸಗಳು ಇನ್ನು ಮುಂದುವರಿಯುತ್ತವೆ. ಸ್ನೇಹಿತರೆ, ಇದು ಸೌಜನ್ಯ ಹೋರಾಟಕ್ಕೆ ಮೊದಲ ಹಂತದ ಜಯ. ಇದನ್ನು ಮಾಧ್ಯಮಗಳು, ಎಷ್ಟು ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡಿದವೋ ಗೊತ್ತಿಲ್ಲ. ಯಾಕೆಂದರೆ ಅವರಿಗಿದು ಅಂಥ ಆಸಕ್ತಿಕರವಾದ ವಿಷಯ ಅಲ್ಲ. ಆದಾಗ್ಯೂ ಕೂಡ ಒಂದು ಲೈನ್ ಹೋಗಬೇಕು ಅಂತೇಳಿ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಮಾಧ್ಯಮಗಳು ಅವತ್ತೇ ಇದ್ರ ಬಗ್ಗೆ ದನಿ ಎತ್ತಿದ್ರೆ ದುಷ್ಟರು, ಅತ್ಯಾಚಾರಿಗಳು, ಕೊಲೆಗಡಕರು ಯಾವತ್ತೋ ಲಾಕ್ ಆಗ್ತಿದ್ರು. ಅವರು ಯಾರದ್ದೋ ಪರವಾಗಿದ್ದಾರೆ. ಇರಲಿ, ಈಗ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದ ಸಂಪೂರ್ಣ ಮರು ತನಿಖೆಯನ್ನು ನಡೆಸೋದಕ್ಕೆ ಆದೇಶವನ್ನು ಕೊಟ್ಟಿರೋದು ಒಂದು ಒಳ್ಳೆಯ ಶುಭ ಸೂಚನೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗುವ ದಿನಗಳು ಶುರುವಾಗಿವೆ ಅಂತ ನಾವೆಲ್ಲ ಹೋಪ್ ಇಟ್ಕೊಳ್ಬೇಕಾಗಿದೆ. ನೋಡೋಣ ಇನ್ನು ಯಾವ್ಯಾವ ರೂಪದಲ್ಲಿ ತನಿಖೆ ಮುಂದುವರಿಯುತ್ತೆ ಮತ್ತು ಯಾವ ತನಿಖಾ ಏಜೆನ್ಸಿಗೆ ಸುಪ್ರೀಂ ಕೋರ್ಟು ತನಿಖೆ ನಡೆಸೋದಕ್ಕೆ ಆದೇಶ ಕೊಡುತ್ತೆ ಅನ್ನೋಂಥದ್ದನ್ನು. ಮತ್ತೊಂದು ಸುದ್ದಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.